ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡಿ. ನಿಫ್ಟಿ ನಿನ್ನೆ 124 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 174 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 466 ಪಾಯಿಂಟ್ಸ್ ಕ್ಲೋಸ್ ಆಗಿರೋದನ್ನ ನೋಡಬಹುದು ನೀವು. ಸೊ ಮೂರು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋ ಮದರ್ ಇಂಡಿಸಸ್ ನ ನೋಡಿದ್ರೆ ನಿಮಗೆ ಬೇರಿಶ್ ಅನಿಸಬಹುದು, ಆದ್ರೆ ನನಗೆ ಪ್ರೈಸ್ ಕರೆಕ್ಷನ್ ಅಂತ ಅನಿಸ್ತಾ ಇದೆ. ಹೇಗೆ ಅಂತ ಕೊನೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಂತರದಲ್ಲಿ ಇಂಡಿಯಾ ವಿಕ್ಸ್, ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್. ಈ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಡೇಟಾ ಬೇರಿಶ್ ಆಗಿದೆ ಅಂತ ಅನ್ಬಿಟ್ಟು ಅದು ಹೆಚ್ಚು +4% ಹೆಚ್ಚು, ಜಾಸ್ತಿ ಮೈನಸ್ ಆಗಿದೆ ಅಂತ ಹೇಳಿದ್ರೆ ಸೂಪರ್ ಬೇರಿಶ್ ಆಗಿದೆ ಅಂತ ಅನ್ಬಿಟ್ಟು. ಸೊ ಇವತ್ತು ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಬಂದ್ಬಿಟ್ಟು ಚೇಂಜಸ್ ಬಂದ್ಬಿಟ್ಟು +5.92% ಚೇಂಜಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಈ ಡೇಟಾ ಕಂಪ್ಲೀಟ್ ಬೇರಿಶ್ನೆಸ್ ನ ಸಜೆಸ್ಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿ. ಪ್ರೀ ಕೋವಿಡ್ ಲೆವೆಲ್ 6500 ಈ ಪ್ರೈಸ್ ಇಂದ ಕೆಳಗಡೆ ರನ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಇಂಡಿಯಾದಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋ ಆಯಿಲ್ಗೆ ನಾವು ಕಮ್ಮಿ ದುಡ್ಡು ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಏನಾದ್ರೂ ನಾವು ಕಮ್ಮಿ ದುಡ್ಡು ಕೊಡ್ತಾ ಇದೀವಿ ಅಂದ್ರೆ ಇಂಡಸ್ಟ್ರೀಸ್ ಆಪರ್ಚುನಿಟಿನ ಯುಟಿಲೈಸ್ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಇಂಡಿಯನ್ ಕಂಪನೀಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತಾ ಅಂತ ಹೇಳ್ತಾ, ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಇವಾಗ ಡೇಟಾನ ನಾವು ಬುಲಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನಿಫ್ಟಿ 50 ನೋಡೋದಾದ್ರೆ ನೋಡಿ, ನಿಫ್ಟಿ 50 ಒಂದು ದೋಜಿ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೀವು ನೋಡಬಹುದು, ಕರೆಕ್ಟ್ ಅಲ್ವಾ? ಆದ್ರೆ ಈ ಕ್ಯಾಂಡಲ್ ಲೋ ನೋಡಿ ಎಲ್ಲಿಂದ ಸಪೋರ್ಟ್ ತಗೊಂಡಿದೆ. ಸಪೋರ್ಟ್ ಝೋನ್ ನಾವು ಏನಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಇದು ನೋಡಿ, ಈ ಕ್ಯಾಂಡಲ್ ಒಂದು ಸ್ವಿಂಗ್ ಹೈ ಇದು. ಈ ಸ್ವಿಂಗ್ ಹೈನ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಎಕ್ಸಾಕ್ಟ್ ಆಗಿ ಅಲ್ಲೇ ಸಪೋರ್ಟ್ ತಗೊಂಡಿರೋದು ಈ ಕ್ಯಾಂಡಲ್, ಇನ್ನೆಲ್ಲೂ ಅಲ್ಲ. ನೋಡಿ ಈ ಕ್ಯಾಂಡಲ್ ಎಷ್ಟು ಈಸಿ ಕರೆಕ್ಟ್ ಆಗಿ ಸಪೋರ್ಟ್ ತಗೊಂಡಿದೆ. ಅದಕ್ಕೆ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಯಾಕೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಿ. ಹಾಗಾಗಿ ಈ ಡೇಟಾನ ನಾನು ಒಂದು ಸಪೋರ್ಟ್ ತಗೊಂಡು ಪ್ರೈಸ್ ಕರೆಕ್ಷನ್ ಅಂತ ಏನಕ್ಕೆ ಅಂದೆ ಅಂತ ಹೇಳಿದ್ರೆ ಅರ್ಥ ಆಯ್ತಾ. ಒಂದು ಪ್ರೈಸ್ ಕರೆಕ್ಷನ್ ಆಗಿ ಇಲ್ಲೊಂದು ಗ್ಯಾಪ್ ಇತ್ತು, ನಾನು ಹೇಳ್ತಾ ಇದ್ದೆ ನಿಮ್ಗೆ, ಜ್ಞಾಪಕ ಇದೆಯಾ? ಈ ಗ್ಯಾಪ್ ನ ಫಿಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೂ ಹಲವು ಗ್ಯಾಪ್ಗಳಿದೆ. ಅದ್ರ ಮೇಲೆ ನಾವು ಪ್ರೆಡಿಕ್ಷನ್ಸ್ ಮಾಡೋಣ ನೆಕ್ಸ್ಟ್ ತರದಲ್ಲಿ. ನಿಫ್ಟಿ 50 ನೋಡೋದಾದ್ರು, ನಿಫ್ಟಿ 50 ನೋಡಿ, ಡೇ ಚಾರ್ಟ್ ಅಲ್ಲಿ ಒಂದು ಗ್ಯಾಪ್ ಡೌನ್ ಆಯ್ತು. ನಂತರದಲ್ಲಿ ಗ್ಯಾಪ್ ಫಿಲ್ ಮಾಡಕ್ ಟ್ರೈ ಮಾಡ್ತು. ಗ್ಯಾಪ್ ಫಿಲ್ ಮಾಡಿದಾದ್ಮೇಲೆ ಆ ಗ್ಯಾಪ್ ಇಂದ ರೆಸಿಸ್ಟೆನ್ಸ್ ಆಗಿ ನಂತರದಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಮಾಡಿರೋದನ್ನ ನೋಡಬಹುದು. ನೀವು ಒಂದು ಎಂ ಶೇಪ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಸೊ ಡೇಟಾ ಬಂದ್ಬಿಟ್ಟು ನಮಗೆ ಒಂದು ಪ್ರೈಸ್ ಕರೆಕ್ಷನ್ ಡೇಟಾ ಅಂತ ಹೇಳೋಣ. ನಂತರದಲ್ಲಿ ಸೆಕ್ಟರಲ್ ವೈಸ್ ನೋಡಿದ್ರೆ ನೋಡಿ, ನಿಫ್ಟಿ 80 ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ ನೆಗೆಟಿವ್ ಆಗಿದೆ. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್ ಆಗಿದೆ. ನಿಫ್ಟಿ ಆಟೋ ಸೆಕ್ಟರ್ ನೆಗೆಟಿವ್ ಆಗಿದೆ. ಅದರ ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್ ಆಗಿದೆ. ನಾವು ನೋಡುವ 5 ಸೆಕ್ಟರ್ಗಳು ಅಲ್ಲಿ 4 ಸೆಕ್ಟರ್ಗಳು ನೆಗೆಟಿವ್ ಆಗಿದೆ. ಸೊ ಡೇಟಾ ನಮಗೆ ನಿನ್ನೆ ಪ್ರೈಸ್ ಕರೆಕ್ಷನ್ ಬೇರಿಶ್ ಡೇಟಾ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡೋದಾದ್ರೆ 1184 ಕಂಪನಿಗಳು ನೆಗೆಟಿವ್, ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ 1919 ಕಂಪನಿಗಳು ನೆಗೆಟಿವ್ ಆಗಿದೆ. ಸೊ ಡೇಟಾ ಬೇರಿಶ್ ಆಗಿದೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 20 ಕಂಪನಿಗಳು ಮಾತ್ರ ಪಾಸಿಟಿವ್, 30 ಕಂಪನಿಗಳು ನೆಗೆಟಿವ್, ಡೇಟಾ ಬೇರಿಶ್. ನಿಫ್ಟಿ ಬ್ಯಾಂಕ್ 2 ಕಂಪನಿಗಳು ಪಾಸಿಟಿವ್, 10 ಬ್ಯಾಂಕ್ಗಳು ನೆಗೆಟಿವ್, ಬೇರಿಶ್. ನಂತರದಲ್ಲಿ ಆಪ್ಷನ್ ಚೈನ್ ಇವತ್ತು ಯಾವ ದಿನ? ಮಂಗಳವಾರ, ಎಕ್ಸ್ಪೈರಿ ದಿನ, ಕರೆಕ್ಟಾ? ನಿಫ್ಟಿ ವೀಕ್ಲಿ ಎಕ್ಸ್ಪೈರೀಸ್. ಸೊ ಇವತ್ತು ನೋಡೋಣ ಏನೇನಾಗಿದೆ. ಸೊ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ. ಔಟ್ ಆಫ್ ದ ಮನಿ ಪುಟ್ ಆಪ್ಷನ್, ಒಂದು ನಿಮಿಷ ರಿಫ್ರೆಶ್ ಮಾಡ್ಕೊಂಬಿಡೋಣ. ಹೌದು, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಅಲ್ಲಿ 25,000 ಈ ಮೇಲ್ಗಡೆವರೆಗೂ ಬೈ ಆಗಿದೆ, ಸರಿನಾ? ಸೊ ಇವಾಗ ಡೇಟಾ ಏನ್ ಹೇಳ್ತಾ ಇದೆ? ಅದಕ್ಕಿಂತ ಮುಂಚೆ ಒಂದ್ಸಲಿ ಪಿ ಸಿ ಆರ್ ರೇಷಿಯೋ ಕಡೆ ಒಂದ್ಸಲಿ ಗಮನ ಹರಿಸ್ಬಿಡೋಣ. ನೋಡಿ, ಪಿ ಸಿ ಆರ್ ರೇಷಿಯೋ ನಮಗೆ 0.6 ಇದೆ. ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, 0.6 ಇದೆ. 0.6 ಇದ್ರೆ 0.5 ಇಂದ ಕೆಳಗೆ ಬಂದ್ರೆ ಓವರ್ ಸೋಲ್ಡ್ ಝೋನ್ ಅಂತ ನಿನ್ನೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋ ನೋಡಿ, ಪಿ ಸಿ ಆರ್ ರೇಷಿಯೋ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಹೇಳಿದೀನಿ ನಾನು. ಸೊ ಔಟ್ ಆಫ್ ದ ಮನಿ ಎಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಇವಾಗ ನಾನು ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ರೆಸಿಸ್ಟೆನ್ಸ್ 25,300 ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಿರಲಿ. ಇನ್ನು ಸಪೋರ್ಟ್ ಸೈಡ್ ಬರೋದಾದ್ರೆ ನೋಡಿ, 25,000 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ ಆಸ್ ಪರ್ ಆಪ್ಷನ್ ಚೈನ್. ನಂತರದಲ್ಲಿ FID ಡೇಟಾ ನೋಡೋದಾದ್ರೆ ನೋಡಿ, ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS 2,910 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. DIS 2,582 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ನೆಟ್ ಓವರ್ ಆಲ್ ಅಂತ ನೋಡೋದಾದರೆ ನಮಗೆ ಹತ್ತಿರ 320 ಕೋಟಿ ಅಷ್ಟು ನೆಗೆಟಿವ್ ಅಲ್ಲಿ ರನ್ ಆಗಿರೋದನ್ನ ನೋಡ್ಬೋದು, ಅಥವಾ ಬೈ ಆಗಿರೋದನ್ನ ನೋಡ್ಬೋದು, ಅಥವಾ ಸೆಲ್ ಆಗಿರೋದನ್ನ ನೋಡ್ಬೋದು. ನೆಗೆಟಿವ್ ಸೆಲ್ ಆಗಿದೆ ಅಥವಾ ಸೆಲ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ. ಸೊ ಡೇಟಾ ಬೇರಿಶ್ ಆಗಿದೆ. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಬೈ ಮಾಡಿದ್ದಾರೆ. FIS ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿರೋದನ್ನ ನೋಡ್ಬೋದು. ಸೊ ಇದೊಂದು ಪ್ರಾಫಿಟ್ ಬುಕಿಂಗ್ ಆಗಿರೋದ್ರಿಂದ ನಾವು ಈ ಡೇಟಾನ ಬೇರಿಶ್ ಅಂತಾನೆ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ US ಫ್ಯೂಚರ್ಸ್ ಹೇಗೆ ಪರ್ಫಾರ್ಮ್ ಮಾಡಿದೆ? 500, US ಟೆಕ್ 100 ನೋಡಿ, 3 ಡೇಟಾ ನಮಗೆ ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೋಬಹುದು ಫ್ಯೂಚರ್ಸ್ ಇವಾಗ ಪ್ರೆಸೆಂಟ್ ಆಗಿ. ನಂತರದಲ್ಲಿ ಇನ್ನು ಡೋ ಜೋನ್ಸ್ ಹೇಗೆ ಪರ್ಫಾರ್ಮ್ ಮಾಡಿದೆ?
ಡೋಜೋನ್ಸ್ ನೋಡಿ, ಡೋಜೋನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್ ಆಗಿದೆ, ನ್ಯಾಸ್ಡಾಕ್ ಕೂಡ ಪಾಸಿಟಿವ್ ಆಗಿದೆ. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ DAX ನೆಗೆಟಿವ್ ಆಗಿದೆ, FTSE 100 ಪಾಸಿಟಿವ್, CAC 40 ನೆಗೆಟಿವ್. ನಂತರದಲ್ಲಿ ನಿಕಾಯ್ ಈಗ ಆಲ್ರೆಡಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸೊ ಸಾರಿ, ನಿನ್ನೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇವತ್ತು ನಿಕಾಯ್ ಇಸ್ ನಾಟ್ ರನ್ನಿಂಗ್. ಹ್ಯಾಂಗ್ಸ್ಯಾಂಗ್ ನೋಡಿ ಪಾಸಿಟಿವ್ ಒಂದು ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಕಾಸ್ಪಿ ಇವತ್ತು ಒಂದು ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ನಿಕಾಯ್ ಇವತ್ತು ಹಾಲಿಡೇ ಇರೋದ್ರಿಂದ ಸೊ ನಿಮ್ಗೊಂದು ರನ್ ಆಗ್ತಾ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಡೇಟಾ ಬಂದ್ಬಿಟ್ಟು ನ್ಯೂಟ್ರಲ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಇನ್ಫೋಸಿಸ್ ADR ಪಾಸಿಟಿವ್ ಆಗಿದೆ, ಆದರೆ ICICI ADR, ವಿಪ್ರೋ ADR ಮತ್ತು HDFC ADR ನೆಗೆಟಿವ್ ಆಗಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಕೂಡ ನೆಗೆಟಿವ್ ಆಗಿರೋದನ್ನ ನೋಡಬಹುದು. ಸೊ ಭಾರತದ ಕಂಪನಿಗಳಿಗೆ ಅಮೆರಿಕದಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗಿದೆ ಅನ್ನೋದಂತ ಅಲ್ಲ, ಇಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ನಡೀತಾ ಇದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ಕೋಬಹುದು. ನಾನು ಪದೇ ಪದೇ ಪ್ರಾಫಿಟ್ ಬುಕಿಂಗ್ ಅಂತ ಏನು ಕೇಳ್ತಾ ಇದ್ದೀನಿ ಅಂತ ಗೊತ್ತಿರಲಿ ನಿಮಗೆ. ನಿಫ್ಟಿ 50 ನೋಡಿ, ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡೋದಾದ್ರೆ ಸೆಪ್ಟೆಂಬರ್ ಫ್ಯೂಚರ್ ಪ್ರೀಮಿಯಂ ಅಲ್ಲಿ ರನ್ ಆಗ್ತಾ ಇದೆ. ಸೊ ನಾವು ಇದನ್ನ ಡೇಟಾನ ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. 75 ಪಾಯಿಂಟ್ಸ್ ಪಾಸಿಟಿವ್ ಆಗಿದೆ. ಬ್ಯಾಂಕ್ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ನ ಕಂಪೇರ್ ಮಾಡಿದ್ರೆ ಅದು ಆ ಡೇಟಾನು ನಮಗೆ ಪಾಸಿಟಿವ್ ತೋರಿಸ್ತಾ ಇದೆ, 170 ಪಾಯಿಂಟ್, 180 ಪಾಯಿಂಟ್ಸ್. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡೋದಾದ್ರೆ ನೋಡಿ, ನಿಮಗೆ ನಿಫ್ಟಿ ಸೆಪ್ಟೆಂಬರ್ ಫ್ಯೂಚರ್ ಕಂಪೇರ್ ಮಾಡಿದ್ರೆ ಇವಾಗ ಕರೆಂಟ್ ಆಗಿ ಅದು ನ್ಯೂಟ್ರಲ್ ಡೇಟಾನ ತೋರಿಸ್ತಾ ಇದೆ. ಸೊ ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಅದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಏನಿರ್ಬೇಕು ಇವತ್ತಿನ ಡೇಟಾ ಅಂತ ನೋಡೋಣ. ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೋಡಿ, ಫಸ್ಟ್ 25,331 ಮೊದಲನೇ ರೆಸಿಸ್ಟೆನ್ಸ್, 25,431 ಎರಡನೇ ರೆಸಿಸ್ಟೆನ್ಸ್ ಮತ್ತು 25,450 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ 25,151 ಮೊದಲನೇ ಸಪೋರ್ಟ್, 25,070 ನಮ್ಮ ಎರಡನೇ ಸಪೋರ್ಟ್ ಮತ್ತು 25,048 ನಮ್ಮ ಮೂರನೇ ಸಪೋರ್ಟ್. ಸೊ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರೋ ಪಾಯಿಂಟ್ಸ್ ಏನೇನು ಅಂತ ಗಮನದಲ್ಲಿ ಕೇಳಿಸ್ಕೊಳ್ಳಿ. ನೋಡಿ ಮಾರ್ಕೆಟ್ ಆಲ್ರೆಡಿ ಒಂದು W ಶೇಪ್ ಪ್ಯಾಟರ್ನ್ ಇಂದ ಸಪೋರ್ಟ್ ತಗೊಂಡು ಬರ್ತಾ ಇದೆ. ಆಗ್ತಾ ಇದೆಯಾ? ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಈ ಸಪೋರ್ಟ್ ಝೋನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಡೇಟಾ ನಮಗೆ ಬೇರಿಶ್ ಆಗಿದೆ, ಆದರೆ ಇದು ಪ್ರೈಸ್ ಕರೆಕ್ಷನ್ ಡೇಟಾ. ಸೊ ಹಾಗಾಗಿ ಇವತ್ತು ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಒಂದು ಸ್ಟ್ರಾಂಗ್ ರಿಕವರಿ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ. ಖಂಡಿತ ಇದು ರಿಕವರಿ ಆಗುತ್ತೆ. ಹಾಗೆ ಏನಾದರೂ ಈ S1 ನ ಬ್ರೇಕ್ ಮಾಡಿದ್ರೆ ಎಗೇನ್ ವಿ ಹ್ಯಾವ್ 25,100 ಅಂಡ್ 25,000. ಹಲವು ಗ್ಯಾಪ್ಗಳಿದೆ ಮಾರ್ಕೆಟ್ ಅಲ್ಲಿ. ನಾನು ಹೇಳಿದ ತಕ್ಷಣನೇ ನಾವು ಪ್ರೆಡಿಕ್ಟ್ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು ಅಂತಲ್ಲ. ಇಲ್ಲಿ ನೋಡಿ, ಹಲವು ಗ್ಯಾಪ್ಗಳಿದೆ ಮಾರ್ಕೆಟ್ ಅಲ್ಲಿ. ಈ ಗ್ಯಾಪ್ಗಳನ್ನ ಫಿಲ್ ಮಾಡದಂಗೆ ಮಾರ್ಕೆಟ್ ಮೇಲ್ಗಡೆ ಹೋಗಬಾರ್ದು. ಸೊ ಹಾಗಾಗಿ ಡೇಟಾ ಬುಲ್ಲಿಶ್ ಆಗಿದೆ, ಹೈಯರ್ ಐ ಫಾರ್ಮೇಶನ್ ಮಾಡ್ತಾ ಇದೆ. ಸೊ ಈ ಗ್ಯಾಪ್ಗಳನ್ನ ಫಿಲ್ ಮಾಡಕ್ ಬರ್ತಾ ಇರೋದು ಒಂದು ಪ್ರೈಸ್ ಕರೆಕ್ಷನ್ ಅಷ್ಟೇ ಹೊರತು ಬೇರಿಶ್ ಡೇಟಾ ಅಲ್ಲ. ಸೊ ಸ್ಟ್ರಾಂಗ್ ಸೆಲ್ ಆಫ್ ಯಾವುದು ಇಲ್ಲ. ಸೊ ಡೇಟಾ ಇನ್ನು ಬುಲಿಶ್ ಆಗಿದೆ. ಸೊ ನಾನು ಹೇಳ್ತಾ ಇರೋ ನಮ್ಮ ಅನಾಲಿಸಿಸ್ ಪ್ರಕಾರ 25,151 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇಲ್ಲಿಂದ ಡೇಟಾ ಒಂದು ಬುಲಿಶ್ ಆಗೋ ಚಾನ್ಸಸ್ ಇದೆ. ಸೊ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ವೆಲಟಾಲಿಟಿನ ನೀವು ಅಬ್ಸರ್ವ್ ಮಾಡಬಹುದು ಅಂತ ಹೇಳ್ತಾ ನಮ್ಮ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.